ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಪ್ರಮುಖವಾಗಿ ಇದು ಕೆಲವ್ರಿಗೆ ಮಾತ್ರ ಮೀಸಲಾಗುವಂಥ ಸಂಚಿಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈ ಸಮಸ್ಯೆ ಎಲ್ರಿಗೂ ಬರಲ್ಲ. ಆದರೂ ಕೂಡ ಪ್ರತಿಯೊಬ್ಬರು ಇದನ್ನು ತಿಳ್ಕೊಂಡಿದ್ದೆ ಆದರೆ ಯಾವಲೋ ಒಂದು ಕಾಲದಲ್ಲಿ ಯಾವುದೋ ಒಂದು ಕೆಟ್ಟ ಸಮಯದಲ್ಲಿ ನಿಮಗೆ ಈ ಒಂದು ಸಂಚಿಕೆ ಉಪಯೋಗ ಆಗುತ್ತೆ ಅನ್ನೋ ಒಂದು ದೃಷ್ಟಿನಲ್ಲಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆ ಮುಖ್ಯ ಆಬ್ಜೆಕ್ಟಿವ್ ಉದ್ದೇಶ ಏನಪ್ಪ ಅಂತಂದರೆ, ಕೆಲವರಿಗೆ ಅನ್ನನೇ ಸೇರಲ್ಲ, ಊಟನೇ ಮಾಡೋಕ್ಕಾಗಲ್ಲ. ಅನ್ನ ನೋಡಿದ್ರೆ ಅವ್ರಿಗೆ ರಕ್ತ ಕಣ್ಣಂಗೆ ಕಾಣುತ್ತೆ. ಕೆಲವು ಮನೇಲಿ ಅನ್ನ ಮಾಡ್ತಾರೆ, ಅನ್ನ ಕುಕ್ಕರ್ಗೆ ಹಾಕಿಡ್ತಾರೆ, ಅಕ್ಕಿ ನೀರು ಹಾಕಿ ಅನ್ನ ಮಾಡ್ತಾರೆ, ಅನ್ನ ಆಗುತ್ತೆ. ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಕೆಂಪಗಾಗ್ಬಿಟ್ಟಿರ್ತದೆ, ಅನ್ನ ರಕ್ತ ವರ್ಣಕ್ಕೆ ಕನ್ವರ್ಟ್ ಆಗಿರ್ತದೆ. ನಾನು ಹಾಕಿರೋ ಜುಬ್ಬ ಇದೆಯಲ್ಲ, ಈ ಕಲರಲ್ಲಿ ಅನ್ನ ಕಾಣುತ್ತೆ. ಆಶ್ಚರ್ಯ, ಬಿಳಿ ಅಕ್ಕಿ ಕೆಂಪು ಅನ್ನ ಹೆಂಗಾಯಿತು ಅಂತೇಳಿ. ಇದು ಒಂದು ಪ್ರಾಬ್ಲಮ್ಮು ಕೆಲವು ಮನೆಯಲ್ಲಿ. ಅದೇ ನಾನು ಆಗಲೇ ಇದು ಎಲ್ರಿಗೂ ಆಗಲ್ಲ, ಕೆಲವು ಮನೇಲಿ ಆಗತ್ತೆ ಅಂತ. 10-15 ವರ್ಷದಿಂದ ಅನ್ನನೇ ತಿನ್ನೋಕ್ಕಾಗಿಲ್ಲ ಅವರು. ಇಡ್ಲಿ, ದೋಸೆ, ಚಪಾತಿ, ಆಳು ಮುಳೋದು ಸಣ್ಣ ಪುಟ್ಟದ್ದು ಏನೋ ತಿನ್ಕೊಂಡು, ಕಾಳು ಕಡ್ಡಿ ತಿನ್ಕೊಂಡು ಬದುಕ್ತಿರ್ತಾ ಇದ್ದಾರೆ. 15 ವರ್ಷದಿಂದ ಅನ್ನನೇ ತಿನ್ನೋಕ್ಕಾಗಿಲ್ಲ ಅವ್ರಿಗೆ. ತಿಂತು ಅಂದರೆ ಸುಸ್ತಾಗೋ ಅಷ್ಟು ವಾಂತಿ ಆಗಿಬಿಡ್ತದೆ, ಪ್ರಾಣನೇ ಹೊಟ್ಟೋಗುತ್ತೇನೋ ಅನ್ನೋ ಲೆವೆಲ್ಗೆ ಟಯರ್ಡ್ ಆಗಿಬಿಡ್ತಾರೆ, ತೊಗೊಂಡೋಗಿ ಅಡ್ಮಿಟ್ ಮಾಡಿಬಿಡ್ತಾರೆ. ಅನ್ನ ಬಿತ್ತು ಅಂದರೆ, ಅನ್ನ ಕಾಣ್ತು ಅಂದರೆ ವಾಂತಿ, ಅನ್ನ ಕಾಣ್ತು ಅಂದರೆ ಭಯ, ಅನ್ನ ತಿಂದ್ಬಿಡ್ತು ಅಂದರೆ ಸತ್ತೋಗೋ ರೀತಿ ಆಗುತ್ತೆ. ಇದು ಒಂದು ಕರೆ. ಇದೊಂಥರ ವೆರೈಟಿ ಜನ ಇದ್ದಾರೆ ಜಗತ್ತಲ್ಲಿ. ಇನ್ನೊಂದು, ಅನ್ನ ಊಟ ಮಾಡಿದ ತಕ್ಷಣವೇ ರಾಗಿ ಮುದ್ದೆ ಎಲ್ಲ, ಚಪಾತಿ ಎಲ್ಲ ಅನ್ನ ಊಟ ಮಾಡಿದ ತಕ್ಷಣವೇ ಒಂಥರ ಹೊಟ್ಟೆ ಊದ್ಕೊಳ್ಳುತ್ತೆ, ಏನೋ ಒಳಗೆ ಇಸಕ್ತಂಗಾಗತ್ತೆ, ಹೊಟ್ಟೆಲಿ ಹಾಕಿ ಇಸಕ್ತಂಗಾಗತ್ತೆ. ಬಟ್ಟೆಲಿ ನೀರಲ್ಲಿ ಅದ್ಬಿಟ್ಟು ಹಿಂಗೆ ನುಲಿತೀವಲ್ಲ, ಆಗ ಬೊಗ್ಗಿ ಇಟ್ಕೋಬೇಕು. 2 ಕೈಲಿ ಹೊಟ್ಟೆ ಇಟ್ಕೊಂಡ್ಬಿಡ್ತೀವಿ, ಆ ನೋವಿಗೆ ತಡೆಯೋಕ್ಕಾಗಲ್ಲ. ಎಷ್ಟೋ ಜನ ಹೊಟ್ಟೆ ನುಲಿತ ಬಂದಾಗ ಬೋರ್ಲಾಗಿ ಮಲ್ಕೊಂಡ್ಬಿಡ್ತಾರೆ ತಡೆಯೋಕ್ಕಾಗ್ದೇನೆ. ಎಷ್ಟೋ ಜನ ಹೊಟ್ಟೆಗೆ ಟವಲ್ ಸುತ್ಕೊಂಡ್ಬಿಡ್ತಾರೆ, ಆ ನೋವು ತಡೆಯೋಕ್ಕಾಗದೆ, ನೋವು ಸ್ಪ್ರೆಡ್ ಆಗದೇ ಇರಲಿ ಅಂತೇಳಿ. ಇದು ಒಂದು ವೆರೈಟಿ ಜನ ಸಮಾಜದಲ್ಲಿದ್ದಾರೆ. ಒಂದು ಅಕ್ಕಿ ವೈಟ್ ಇದೆ, ನೀರಿಗೆ ಹಾಕಿ ಕುಕ್ಕರ್ಗೆ ಇಡ್ತಾರೆ, ಇಲ್ಲ ಪಾತ್ರೆಗಿಟ್ಟು ಅನ್ನ ಮಾಡ್ತಾರೆ. ಅನ್ನ ಆದಮೇಲೆ ಸ್ವಲ್ಪ ಹೊತ್ತಿಗೆ ಎಲ್ಲ ಕೆಂಪಗಾಗ್ಬಿಡ್ತದೆ, ರಕ್ತ ಬಣ್ಣಕ್ಕೆ ಕನ್ವರ್ಟ್ ಆಯಿತು. ಅನ್ನ ನೋಡಿದ ತಕ್ಷಣ ವಾಕರಕ್ಕೆ ವಾಂತಿ, ಅನ್ನ ಅಂದ ತಕ್ಷಣ ಓಡ್ಬಿಡ್ತಾರೆ. ಅನ್ನ ಊಟ ಮಾಡೋ ಪಕ್ಕನೂ ಕೂತ್ಕೊಳ್ಳಲ್ಲ, ತಾವು ತಿನ್ನಲ್ಲ. ಇದು 2ನೇ ವೆರೈಟಿ ಜನ. 3ನೇದು, ಅನ್ನ ತಿಂದ್ಬಿಡ್ತು ಅಂತ ಇಟ್ಕೊಳ್ಳಿ, ಏನು ಸಿಕ್ಕಾಬಟ್ಟೆ ವಾಂತಿ, ಸತ್ತೋಗ್ಬೇಕು ಅವನು, ಆ ಲೆವೆಲ್ ವಾಂತಿ ಆಗುತ್ತೆ. 4ನೇದು, ಅನ್ನ ಹೆಂಗೋ ದಬ್ಬಾಯಿಸ್ಕೊಂಡು ತಿಂತಾರೆ, ಬದುಕಬೇಕಲ್ಲ, ಉಸಿರು ಇರಬೇಕಲ್ಲ, ತಿಂದ ತಕ್ಷಣ ಹೊಟ್ಟೆ ಎಲ್ಲ ಊದ್ಕೊಳ್ಳುತ್ತೆ, ನುಲ್ದಂಗೆ ಆಗುತ್ತೆ, ಹೊಟ್ಟೆನಿಗೆ ನುಲ್ದಂಗೆ ಆಗ್ಬಿಡುತ್ತೆ. 5ನೇ ಪ್ರಾಬ್ಲಮ್ಮು, ಅವ್ರೇನಾದರೂ ಅನ್ನನ ತಿಂದುಬಿಡ್ತು ಅಂತಂದರೆ, ಬಲವಂತಕ್ಕೋ ಏನೋ ಒಂದು ಪ್ರಸಾದ ರೂಪದಲ್ಲೋ ಏನೋ ತಿಂತು ಅಂದರೆ 1 ತಿಂಗಳು ಅಡ್ಮಿಟ್ ಆಗಿಬಿಡ್ತಾರೆ. ಆ ಲೆವೆಲಿಗೆ ವಾಂತಿ, ಬೇದಿ, ರಕ್ತನೇ ವಾಂತಿ ಆಗುತ್ತೆ. ಇಷ್ಟನ್ನ ತಿಂದಿದ್ದಕ್ಕೆ ಇಷ್ಟು ವರ್ಷ ತಿಂದಿದ್ದೆಲ್ಲ ಈಚೆ ಬರುತ್ತೆ, ಅಷ್ಟೊಂದು ವಾಂತಿ ಮಾಡ್ತಾರೆ. 1 ತಿಂಗಳು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್, ಗ್ಲುಕೋಸ್ ಬಾಟ್ಲಲ್ಲೇ ಇರ್ತಾರೆ. ಗ್ಲುಕೋಸ್ ಬಾಟ್ಲ್ ಹಾಕ್ಸ್ಕೊಂಡು 1 ತಿಂಗಳು ಅಡ್ಮಿಟ್ಟಾಗಿ ಆಮೇಲೆ ಡಿಸ್ಚಾರ್ಜ್ ಆಗಿ ಬರ್ತಾರೆ. ಈ ರೀತಿ ಅನ್ನ ತಿಂದಾಗ, ನೋಡಿದಾಗ ಅನ್ನದ ವಾಸನೆಗೆ ಎಷ್ಟೋ ಜನಕ್ಕೆ ಅಲರ್ಜಿ ಆಗಿದೆ. ನನ್ನ ಅನುಭವದ ಆಧಾರದ ಮೇಲೆ, ನನ್ನ 48 ವರ್ಷದ ಅನುಭವದ ಆಧಾರದ ಮೇಲೆ, 1,000 ಜನದಲ್ಲಿ 1,000 ಜನ ನಿಲ್ಲಿಸಿದ್ರೆ ಅವ್ರಿಗೆ ಒಬ್ರಿಗೆ ಈ ದೋಷ ಇರ್ತದೆ. 1,000 ಜನ ಗುಂಪಲ್ಲಿ ಒಬ್ರಿಗೆ ಈ ದೋಷ ಇರ್ತದೆ. ಅವರು ಬ್ರೆಡ್ ಅಂತೆ, ಏನೋ ಚಪಾತಿ ಅಂತೆ, ಮೊಳಕೆ ಕಾಳು, ರಾಗಿ ಮುದ್ದೆ, ಜೋಳದ ರೊಟ್ಟಿ, ಅನ್ನ ತಿನ್ನೋಕ್ಕೆ ಆಗಲ್ಲ. ಅದು ಈ ಜೋಳದ ರೊಟ್ಟಿ, ರಾಗಿ ಮುದ್ದೆನೂ ಹೆಚ್ಚಿಗೆ ತಿನ್ನೋಕ್ಕಾಗಲ್ಲ, ಬದುಕಬೇಕಲ್ಲ ಅನ್ನೋ ದೃಷ್ಟಿಗೋಸ್ಕರ ಇದು ಮಾಡ್ತಿರ್ತಾರೆ. ಇನ್ನೊಂದು ವೆರೈಟಿ ಜನ ನಾನು ಅಬ್ಸರ್ವ್ ಮಾಡಿರೋ ಹಾಗೆ, ಅನ್ನ ತಿಂದ ತಕ್ಷಣವೇ ಮೈ ಮೇಲೆಲ್ಲ ಗುಳ್ಳೆಗಳು ಬರ್ತದೆ, ಕೆರೆತ ಶುರುವಾಗತ್ತೆ, ಹಿಂಗೆ ಪೂರ್ತಿ ಕೆರ್ಕೋತಾರೆ. ಹೀಗೆ ಅನ್ನ ಒಳಗೋಯ್ತು ಅಂದ ತಕ್ಷಣವೇ ಕೆರೆತ. ಅಕ್ಕಿ ಅಲರ್ಜಿನಾ, ಅನ್ನ ಅಲರ್ಜಿನಾ ಅಂತ ಕೇಳ್ತಾರೆ. ಅದು ಅಲರ್ಜಿ ಅಲ್ಲ, ಅದು
ಒಬ್ಬರು ತಿರುಪತಿಗೆ ಹೋಗಿದ್ರು, ದರ್ಶನ ಮಾಡ್ಕೊಂಡು ಬಂದಮೇಲೆ ಅಲ್ಲಿ ಪ್ರಸಾದ ಕೊಡ್ತಾರೆ, ಲಡ್ಡು, ಪುಳಿಯೋಗರೆ, ಪೊಂಗಲೆಲ್ಲ ಈ ಥರ. ಅವರು ಆ ಕ್ಯೂನಲ್ಲಿ ಬರ್ಬೇಕಾದ್ರೆ ಅವ್ರಿಗೆ ಪುಳಿಯೋಗರೆ ಸಿಕ್ತು. ಏನೋ ಶ್ರೀನಿವಾಸನ ಪ್ರಸಾದ ಅಂಥೇಳಿ ತುಂಬ ವರ್ಷದಿಂದ ಅನ್ನ ತಿಂದಿಲ್ಲ, ಇಷ್ಟೇ ಎಷ್ಟು ಪುಳಿಯೋಗರೆ ಚಿಕ್ಕದು ಜೊನ್ನೆಲಿ ಕೊಟ್ಟಿದ್ದಾರೆ, ಅದನ್ನು ತೊಗೊಂಡು ತಿಂದರು. ತಿಂದು ಅಲ್ಲಿ ಕೈ ತೊಗೊಂಡು ಬರೋಷ್ಟರೊಳಗೆ ಏನು ಮೈಯೆಲ್ಲ ಕೆರ್ತ ಶುರುವಾಗ್ಬಿಟ್ಟು ಗುಳ್ಗುಳ್ಳೆ ಥರ ಬಂದ್ಬಿಟ್ಟು ವಿತಿನ್ 10 ನಿಮಿಷ 15 ನಿಮಿಷದಲ್ಲಿ ನೋಡಿ. ಈ ರೀತಿ ಅನ್ನ ಕೆಲವ್ರಿಗೆ ಬರೋದಿಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ದೇವಾಲಯಗಳಲ್ಲಿ ಅಥವಾ ಮದುವೆ ಮನೆಗಳಲ್ಲಿ, ಮುಂಜಿ ಜಾತ್ರೆಗಳಲ್ಲಿ ಅನ್ನ ಬಡಿಸ್ತಾರೆ ನೋಡಿ. ಅನ್ನ ಬಡಿಸುವಾಗ ಅವ್ರಿಗೆಲ್ಲ ಅನ್ನ ಎಲ್ಲ ಒಂಥರ ಕಣ್ಣಿಗೆ ರಕ್ತ ಥರ ಕಾಣ್ತದೆ ಕೆಲವರಿಗೆ. ಆ ಜಾಗಕ್ಕೆ ಕಾಲಿಡೋದೇ ಇಲ್ಲ ಅವರು. ಅನ್ನನೂ ಮುಟ್ಟಲ್ಲ, ಅನ್ನದ ವಾಸನೆ ಕಂಡ್ರಾಗಲ್ಲ, ಅನ್ನನೂ ಬಡ್ಸಾಗಲ್ಲ, ಬಡಿಸೋ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಒಂಥರ ಕಣ್ಣೆಲ್ಲ ಮಂಜಾದಂಗೆ ಆಗುತ್ತೆ. ಎಲ್ಲರೂ ಅನ್ನನೂ ಕೂಡ ವೈಟ್ಗಿದ್ರೆ ಇವನ ಕಣ್ಣಿಗೆ ಮಾತ್ರ ರಕ್ತ ಥರ ಕಾಣುತ್ತೆ, ಬರೀ ರಕ್ತದ ಥರ ಕಾಣುತ್ತೆ. ಇದಕ್ಕೆ ಯಾವ ಇಂಜೆಕ್ಷನ್ ತಗೋಬೇಕು, ಯಾವ ಮಾತ್ರೆ ಕೊಟ್ಟರೆ ಅನ್ನ ಸೇರುತ್ತೆ, ಯಾವ ಮಾತ್ರೆ ಇಂಜೆಕ್ಷನ್ ಟಾನಿಕ್ ತೊಗೊಂಡ್ರೆ ಅವನಿಗೆ ಅನ್ನ ನೋಡಿದ ತಕ್ಷಣ ಗಾಬರಿ ಆಗಲ್ಲ, ಅನ್ನ ತಿಂದ ತಕ್ಷಣ ವಾಂತಿ ಆಗಲ್ಲ, ಯಾವ ಔಷಧಿ, ಇದಕ್ಕೆ ಜಗತ್ತಲ್ಲಿ ಮೆಡಿಷನ್ನೇ ಕಂಡಿಡ್ದಿಲ್ಲ. ಯಾಕೆ ಅನ್ನನೇ ಅಲರ್ಜಿ? ಅನ್ನ ಕಂಡ್ರೆ ನಮಗೆ ಕೆಂಪ ಕಾಣುತ್ತೆ, ಅನ್ನದ ವಾಸನೆ, ಅನ್ನ ಮುಟ್ಟಿದ್ರೆ, ಅನ್ನ ಬಡಿಸ್ತಿರೋದು ನೋಡಿದ್ರೆ ಕಿರಿಕಿರಿ ಯಾಕಾಗತ್ತೆ ಅಂತ ಪ್ರಶ್ನೆ ಕೇಳಿದಾಗ ಅನ್ನಭಂಗ ಪ್ರಯೋಗ ಮಾತ್ರ ಮಾಡಿರ್ತಾರೆ. ರಕ್ತ ಕಾಟೇರಿ ಅಂತ ಒಂದು, ಕಾಟೇರಿನಲ್ಲಿ ರಕ್ತ ಕಾಟೇರಿ ಪ್ರಯೋಗ ಅಂತ ಒಂದು ಪ್ರಯೋಗ ಇದೆ. ಆ ರಕ್ತ ಕಾಟೇರಿ ಪ್ರಯೋಗ, ನೀವು ಯಾರಿಗೆ ಅನ್ನ ತಿನ್ನಬಾರ್ದು, ನನಗೆ ಅನ್ನ ತಿನ್ನ ಸತ್ತೋಗ್ಬೇಕು ಅಂತೇಳಿ ಸಂಕಲ್ಪ ಮಾಡಿ ಮಾಟಮಂತ್ರ ಮಾಡಿಸ್ಬಿಟ್ರೆ ಆ ವ್ಯಕ್ತಿ ಅನ್ನನೇ ರಕ್ತ ಥರ ಕಾಣುತ್ತೆ, ಅನ್ನನೇ ಅವ್ನಿಗೆ ಅನ್ನದ ವಾಸ್ತೆ ಕಂಡ್ರಾಗಲ್ಲ, ಅನ್ನ ಮುಟ್ಟ್ರಾಗಲ್ಲ, ಅನ್ನ ಬಡಿಸಿರೋದು ನೋಡ್ರಾಗಲ್ಲ, ಅನ್ನ ತಿನ್ನೋರು ಪಕ್ಕ ಕೂತ್ಕೊಳ್ಳೋಕ್ಕೆ ಅವ್ನಿಗೆ ಅಸಹ್ಯ ಅನಿಸ್ತದೆ. ಅನ್ನಭಂಗ ಪ್ರಯೋಗ ಅಂತ ಒಂದು. ಇದಕ್ಕೆ ರಕ್ತ ಕಾಟೇರಿ ಪ್ರಯೋಗ. ಕಾಟೇರಿ ಪ್ರಯೋಗದಲ್ಲಿ ಇದೊಂದು ರಕ್ತ ಕಾಟೇರಿ, ಆದಿ ಕಾಟೇರಿ, ಜಲ ಕಾಟೇರಿ, ಅಗ್ನಿ ಕಾಟೇರಿ, ಅರಣ್ಯ ಕಾಟೇರಿ ಅಂಥೇಳಿ 12 ಕಾಟೇರಿ ಪ್ರಯೋಗಗಳಿದೆ ಕಾಟೇರಿ ತಂತ್ರ ಪ್ರಯೋಗದಲ್ಲಿ. ಇದರಲ್ಲಿ ಅನ್ನಭಂಗ ಪ್ರಯೋಗದಲ್ಲಿ ರಕ್ತ ಕಾಟೇರಿ ಪ್ರಯೋಗ ಅಂತ ಮಾಡ್ತಾರೆ. ಅವನು ಅನ್ನ ತಿಂದ ತಕ್ಷಣ ರಕ್ತ ಕಕ್ಕಿ ಸುತ್ತೋಬೇಕು. ಅನ್ನ ಮನೇಲಿ ಅಡುಗೆ ಮಾಡಿದ್ರೆ ಅನ್ನ ಎಲ್ಲ ರಕ್ತ ಥರ ಕಾಣ್ತದೆ. ಎಷ್ಟೋ ಜನ ಮನೆ ನಡೀತಿದೆ ಕಾಟೇರಿ ಪ್ರಯೋಗ, ಮಾಟಮಂತ್ರ ಮಾಡಿದೆ. ಇದರಲ್ಲಿ ಇನ್ನೊಂದಿದೆ ಬಾನಾಮತಿ ಪ್ರಯೋಗ ಅಂಥೇಳಿ. ಇದು ಕಾಟೇರಿ ಪ್ರಯೋಗಕ್ಕಿಂತಲೂ ಅಡ್ವಾನ್ಸ್ಡ್ ಆಗಿರುವಂಥದ್ದು ಬಾನಾಮತಿ ಪ್ರಯೋಗ. ಆ ಬಾನಾಮತಿ ಪ್ರಯೋಗದಲ್ಲಿ ಕೇಳಮತಿ ಅಂತ ಒಂದಿದೆ, ಅದೊಂದು ಸಬ್ ಡಿವಿಷನ್, ಅದು ಬಾನಾಮತಿ. ಅದನ್ನು ಕೂಡ ಮಾಡಿಬಿಟ್ಟು ಅಂತಂದರೆ ಮನೇಲಿ ಅನ್ನ ಮಾಡೇ ಎಷ್ಟೋ ವರ್ಷ ಆಗಿರ್ತದೆ, ಆ ಲೆವೆಲಿಗೆ ತಂದಿಟ್ಬಿಟ್ಟಿರ್ತಾರೆ. ಕೆಲವು ಮನೇಲಿ ಈಗ ತಾನು ಅನ್ನ ಮಾಡಿರ್ತಾರೆ, ಪಟ್ಟದ ಹಂಗೆ ಹುಳ ಬಿದ್ದುಬಿಡುತ್ತೆ ಅನ್ನದಲ್ಲಿ, ಹಂಗೆ ಅನ್ನ ಅಳಿಸೋಗ್ಬಿಡುತ್ತೆ. ಅನ್ನ ಮಾಡಿ ಇನ್ನೂ 2 ಅವರ್ ಆಗಿಲ್ಲ, ಆಲೆ ಕೊಳ್ತೋಗಿರ್ತದೆ, ಆಲೆ ಹುಳ ಬಿದ್ದಿರ್ತದೆ. ಅನ್ನಭಂಗ ಪ್ರಯೋಗ ಕೇಳಮತಿ ಅಂತೇಳಿ ಬಾನಾಮತಿದೊಂದು ಪ್ರಯೋಗ. ಹೀಗೆ ಕೆಲವರಿಗೆ ಊಟ ಮಾಡಬಾರ್ದು, ಮಾಡಿದ್ರೆ ಬದುಕ್ಬಿಡ್ತಾರೆ, ಮಾಡಲಿಲ್ಲ ಅಂದರೆ ಸತ್ತೋಗ್ತಾರೆ ಅಂತ ಹೇಳಿ ಅನ್ನಭಂಗ ಪ್ರಯೋಗವನ್ನು ಕಾಟೇರಿ, ರಕ್ತ ಕಾಟೇರಿ ಪ್ರಯೋಗ ಮುಖಾಂತರ ಮಾಡಿಬಿಟ್ಟಿರ್ತಾರೆ. ಹೆಂಗೆ ಮಾಡ್ತಾರೆ? ಯಾರೋ ಒಬ್ಬರು 3 ಜನ ಅಣ್ಣ ತಮ್ಮಂದಿರು, ಅವ್ರಿಗೆ ಚಿಕ್ಕಮಂಗ್ಳೂರಿನಲ್ಲಿ ಸುಮಾರು 100 ಎಕರೆ ಜಮೀನು ಇದೆಯಂತೆ. ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇದೆ, ಬಿಲ್ಡಿಂಗ್ಗಳಿವೆ. ಇಷ್ಟೆಲ್ಲಕ್ಕ ಆಸ್ತಿಗೆ ಅಧಿಪತಿ 3 ಜನ ಗಂಡು ಮಕ್ಕಳಿದ್ದಾರೆ. 2ನೇ ಸೊಸೆ, 2ನೇ ಮಗನ ಹೆಂಡತಿ ಕೊನೆ ತಮ್ಮನಿಗೆ ಮದುವೆ ಮಾಡಿಸ್ಬಾರ್ದು, ಮದುವೆ ಮಾಡಿದ್ರೆ ಕೊನೆ ತಮ್ಮನಿಗೆ, ಕೊನೆ ಮಗನಿಗೆ ಅವರಪ್ಪ ಬೆಂಗಳೂರು 2 ಫ್ಯಾಕ್ಟ್ರಿ 2 ಬಿಲ್ಡಿಂಗ್ ಬರೆದಿದ್ರು ಆಸ್ತಿ ಅವನಿಗೆ ಅಂತ ಹೇಳಿದರು. ಅದು ನನಗೂ ನನ್ನ ಮಕ್ಕಳಿಗೂ ಸಿಕ್ಕಲಿ ಅಂತೇಳಿ ಆ 2ನೇ ಸೊಸೆ ತನ್ನ ಗಂಡನ ತಮ್ಮನಿಗೆ ರಕ್ತ ಕಾಟೇರಿ ಪ್ರಯೋಗ ಮಾಡಿಸ್ಬಿಟ್ಟಿದ್ದಾಳೆ. ಅವನು ಅನ್ನನೇ ತಿನ್ನೋದು ಬಿಟ್ಬಿಟ್ಟ. ಚೆನ್ನಾಗಿ ಮಾಂಸ ತಿಂತಿದ್ದ, ಕೋಳಿ ಕುರಿ ಎಲ್ಲ ತಿನ್ಕೊಂಡು ಚೆನ್ನಾಗಿ ಹ್ಯಾಂಡ್ಸಮ್ ಆಗಿದ್ದಂಥ ವ್ಯಕ್ತಿ ಅನ್ನನೇ ಬಿಟ್ಬಿಟ್ಟ. ಅನ್ನ ಕಂಡ್ರೆ ಬೈದು, ಅನ್ನ ನೋಡ್ತಂದ್ರೆ ಮನೇಲಿ ಗಲಾಟೆ. ಅನ್ನಭಂಗ ಪ್ರಯೋಗ ಸಿಕ್ಕಾಬಟ್ಟೆ ಟೆನ್ಷನ್ ಕ್ರಿಯೇಟ್ ಆಗಿತ್ತು ಅವನ ಜೀವನದಲ್ಲಿ. ಯಾಕೆ ಹಿಂಗಾದ ಅಂತ ಒಬ್ರಿಗೂ ಗೊತ್ತಿಲ್ಲ. ಬಾಂಬೆಗೆ ಕರ್ಕೊಂಡೋಗಿ ತೋರಿಸಿದ್ರು, ಭಾಳ ಶ್ರೀಮಂತವರು. ಬಾಂಬೆಗೆ ಹೋದ್ರು, ಡೆಲ್ಲಿ ಕರ್ಕೊಂಡೋಗಿ ತೋರಿಸಿದ್ರು.
ಬೆಂಗಳೂರಿನ ಯಾವ್ಯಾವ ಡಾಕ್ಟ್ರ್ ಎಲ್ಲ ತೋರಿಸಿದ್ರು, ಎಲ್ಲ ರಿಪೋರ್ಟು ನಾರ್ಮಲ್ ಇದೆ. ಅನ್ನನಾಳ ಚೆನ್ನಾಗಿದೆ, ಇಸೋಫಗಸ್ ಅಂತಾರೆ ಮೆಡಿಕಲ್ ಸೈನ್ಸ್ ಅನ್ನನಾಳಕ್ಕೆ. ಥೈರಾಯ್ಡು, ಪ್ಯಾರಾಥೈರಾಯ್ಡು ಎಲ್ಲ ಚೆಕ್ ಮಾಡಿದ್ರು. ಲಂಗ್ಸಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ, ಉದರ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಏನಾದ್ರು ಸ್ಮಾಲ್ ಇಂಟೆಸ್ಟೈನು, ಬಿಗ್ ಇಂಟೆಸ್ಟೈನು, ಲಿವರು, ಸ್ಟಮಕ್ಕು, ಪ್ಯಾಂಕ್ರಿಯಾಸ್ ಎಲ್ಲ ಚೆನ್ನಾಗಿದೆ, ಯಾಕೆ ಊಟ ಮಾಡೋಕ್ಕಾಗ್ತಿಲ್ಲ. ಸ್ವಂತ ಅತ್ತಿಗೆ ತನ್ನ ಗಂಡನ ತಮ್ಮನಿಗೆ ರಕ್ತ ಕಾಟೇರಿ ಪ್ರಯೋಗ ಮಾಡಿಬಿಟ್ಟು ಊಟದಲ್ಲಿ ಬಡಿಸ್ಬಿಟ್ಟಿದ್ದಾಳೆ. ಅವನು ಅತ್ತಿಗೆ ಮೇಲೆ ತುಂಬ ಆಸೆ, ಏನು ಕೊಟ್ಟರೋ ಏನೋ ತಿಂದುಬಿಟ್ಟಿದ್ದಾನೆ. ತಿಂದಾದ ಒಂದು 15 ದಿವಸ 20 ದಿವಸದ ಮೇಲೆ ಅವನಿಗೆ ಅನ್ನ ತಿನ್ನೋದೇ ಬಿಟ್ಬಿಟ್ಟ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಊಟಕ್ಕೆ ಬರ್ತಿಲ್ಲ. ಯಾಕಂದ್ರೆ ನೀವು ಅನ್ನ ತಿಂತಿರಂಗೆ ಅನ್ನ ಹಾಕೊಂಡ್ರೆ ಆಗಲ್ಲ, ನೋಡೋಕ್ಕಾಗಲ್ಲ. ಯಾಕಂದರೆ ಅನ್ನ ರಕ್ತ ಥರ ಕಾಣುತ್ತೆ, ಅದು ವಾಸನೆ ನನಗೆ ತಲೆ ಸುತ್ತ ಬಂದಂಗೆ ಆಗುತ್ತೆ, ವಾಕರಿಕೆ ಬಂದಂಗೆ ಆಗುತ್ತೆ ಅಂಥೇಳಿ ಬ್ರೆಡ್ಡು, ಜಾಮು, ಆಮೇಲೆ ಈ ಬರ್ಗರು, ಪಿಜ್ಜಾ ಈ ಥರದ್ದು ತಿನ್ಕೊಂಡು ಜೀವನ ಮಾಡ್ತಾ ಇದ್ದಾನೆ. ಮದುವೆ ಹುಡುಕ್ತಾ ಇದ್ದಾರೆ, ಮದುವೆ ಮಾಡಬೇಕು, ಊಟ ತಿಂತಿಲ್ಲ, ಅನ್ನನೇ ತಿಂತಿಲ್ಲ. ಎಂಥ ವಿಚಿತ್ರವಾದ ಜೀವನ ಇದು ಅಂತ ಅನಿಸ್ಬಿಡ್ತು. ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಅನ್ನ ತಿನ್ನೋಕ್ಕಾಗ್ತಿಲ್ಲ. ಕಾರ್ಗಳೆಷ್ಟು, ಸೈಟ್ಗಳೆಷ್ಟು, ಜಮೀನು 100 ಎಕರೆ, ಬೆಂಗಳೂರಿನ ಒಳ್ಳೊಳ್ಳೆ ಏರಿಯಾದಲ್ಲಿ ಬಿಲ್ಡಿಂಗ್ಗಳಿವೆ. ರೆಂಟೇ ಅವ್ರಿಗೆ ತಿಂಗಳಿಗೆ ಇಲ್ಲ ಅಂದ್ರೆ ಒಂದು 20-30 ಲಕ್ಷ ರೆಂಟೇ ಬರುತ್ತೆ. ಇಷ್ಟೆಲ್ಲ ಆದರೆ ಅವ್ನಿಗೆ ಅನ್ನ ತಿನ್ನೋಕ್ಕಾಗ್ತಿಲ್ಲ. ಮನೆ ಸೊಸೆ ಅವನ ಆಸ್ತಿನಲ್ಲಿ ನನಗೆ ಬರಲಿ, ನನಗೆ ನನ್ನ ಗಂಡನಿಗೆ ಬರಲಿ, ನನ್ನ ಮಕ್ಕಳಿಗೆ ಬರಲಿ ಅಂತೇಳಿ ಅವನು ಹಂಗೆ ಅನ್ನ ತಿಂದೆ ಸಾಯಿಸಬೇಕು ಅಂತೇಳಿ ಹೋಗ್ತಾ 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 ಅವನು ಯಾವಾಗ ತಿನ್ನೋಕ್ಕೆ ಶುರು ಮಾಡಿದ್ನೋ ಏನು ಈ ಬ್ರೆಡ್ಡು, ಜಾಮು, ಬರ್ಗರು, ಪಿಜ್ಜಾ ಅದು ಎಂತೆಂಥದ್ದು ತಿನ್ನೋಕ್ಕೆ ಶುರು ಮಾಡ್ತಿದ್ದಂಗೆ ಅವನಿಗೆ ಬಾಯಿಂದ ರಕ್ತ ಬರೋಕ್ಕೆ ಶುರುವಾಯಿತು. ಎಲ್ಲ ಡಾಕ್ಟ್ರು ಬ್ಲಡ್ ಕ್ಯಾನ್ಸರ ನೋಡಿದ್ರು, ಸೈಕಲಾಜಿಕಲ್ ಏನು ಪ್ರಾಬ್ಲಮ್ ಇದೆಯಾ, ಏನೋ ತುಂಬ ಬ್ರೈನಲ್ಲಿ ಪ್ರಾಬ್ಲಮ್ ಇದೆಯಾ, MRI ಸ್ಕ್ಯಾನಿಂಗ್, ಕೌನ್ಸಿಲಿಂಗ್ ಎಲ್ಲ ಅದು ಕೂಡ ಯಾವ ಡಾಕ್ಟ್ರಿಗೂ ಟ್ರೀಟ್ಮೆಂಟ್ ಕೊಡೋಕ್ಕೆ. ನೋಡಿ, ಚಂದ್ರಲೋಕಕ್ಕೆ ಹೋಗಿ ಬಂದ, ಮಂಗಳ ಗ್ರಹದ ಮೇಲೆ ಕಾಲಿಟ್ಟ ಮನುಷ್ಯ, ಎಂತಿಂಥ ಯಂತ್ರ ತಂತ್ರಗಳು, ಏರೋಪ್ಲೇನ್ ಎಲ್ಲ ಕಂಡುಹಿಡ್ದ, ಈ ಕಾಯಿಲೆಗೆ ಔಷಧಿ ಕಂಡುಹಿಡಿಯೋಕ್ಕೆ ಆಗಿಲ್ಲ. ನೋಡಿ, ರಕ್ತ ಕಾಟೇರಿ ಪ್ರಯೋಗ, ಅನ್ನಭಂಗ ಪ್ರಯೋಗ ದೋಷ, ಇದೆಲ್ಲ ನೋಡಿದಾಗ ಇದು ಜೊತೆಗೆ ಏನಾಗುತ್ತೆ ಅಂದರೆ, ಅವನು ಅನ್ನನೇ ತಿಂದಿಲ್ಲ, ತಿಂದ್ರದಲ್ಲಿ ರಕ್ತ ಈಚೆ ಬರೋದು. ಅವನು ರಿಸರ್ಚ್ ಮಾಡಿದ್ರೆ ರಕ್ತ ರೂಪದಲ್ಲಿ ಬರ್ತಿತ್ತಂತೆ ಮೂತ್ರ. ಅವನು ಮೂತ್ರ ವಿಸರ್ಜನೆ ಮಾಡ್ತಿದ್ರೆ ಆ ಮೂತ್ರದಲ್ಲಿ ರಕ್ತದ ಅಂಶ ಕಾಣ್ತಿತ್ತಂತೆ. ಭಯ ಆಗ್ತಿತ್ತು ಅವನಿಗೆಲ್ಲ. ಹೋಗೆಲ್ಲ ಮಾಡಿದ್ರು, ಇವನಿಗೆ ಬ್ಲಡ್ ಕ್ಯಾನ್ಸರ್ ಇಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ ಅಂತ ಡಾಕ್ಟ್ರ್ ಹೇಳ್ತಾರೆ. ಮಾತ್ರ ಅವನಿಗೆ ಸುಸ್ತು, ಸಂಕಟ, ಅನ್ನ ತಿನ್ನೋಕ್ಕಾಗ್ತಿಲ್ಲ, ಮೂತ್ರದಲ್ಲಿ ರಕ್ತ ವಿಸರ್ಜನೆ. ಇದನ್ನು ಸುಮಾರು ಒಂದು 6 ತಿಂಗಳು ಕಷ್ಟಪಟ್ಟಿದ್ದಾನೆ. ದಿನ ಅನ್ನ ತಿನ್ನಲಿಲ್ಲ ಅಂದರೆ ಮನುಷ್ಯ ಸೋರೋಗ್ಬಿಡ್ತಾನೆ. ಅನ್ನ ಪರಬ್ರಹ್ಮ. ಅನ್ನ ತಿಂದಷ್ಟು ನಮಗೆ ಚಂದ್ರಶಾಂತಿ ಆಗುತ್ತೆ ಜಾತಕದಲ್ಲಿ. ನಮ್ಮ ಜಾತಕದಲ್ಲಿ ನಾವು ಎಷ್ಟು ಅನ್ನ ತಿಂತೀವೋ ನಮ್ಮ ಜಾತಕದಲ್ಲಿ ಚಂದ್ರಶಾಂತಿ ಆಗ್ತಾನೆ, ಮನಸ್ಸು ಆರಾಮಿರ್ತದೆ, ಮನಸ್ಸು ಆಹ್ಲಾದಕರವಾಗಿರ್ತದೆ, ಉಲ್ಲಾಸದಲ್ಲಿರ್ತದೆ. ಅದಕ್ಕೆ ಅನ್ನ ತಿಂದಷ್ಟು ಚಂದ್ರಶಾಂತಿ ಆಗುತ್ತೆ. ಅದಕ್ಕೆ ಒಂದು ತುತ್ತಾದರೂ ಅನ್ನ ತಿನ್ನಬೇಕು ದಿನನಿತ್ಯ. ನಾವು ಒಂದೊತ್ತಾದರೂ ದಿನದಲ್ಲಿ ಒಂದೊತ್ತಾದರೂ ಅನ್ನ ತಿಂದರೆ ಮನಸ್ಸಿಗೆ ಶಾಂತಿ. ಯಾಕೆಂದರೆ ಅಕ್ಕಿ ಚಂದ್ರಗ್ರಹ, ಚಂದ್ರ ಮನಸ್ಸಿಗೆ ಕಾರಕ. ಅದನ್ನು ಕಳ್ಕೊಂಡ ಮನಸ್ಸು ಚಂಚಲ, ನಿದ್ದೆಲ್ಲಿ ಮಾತಾಡೋದು, ಮನಸ್ಸಿಗೆ ಏನೋ ಅಂತ ಕಿರಿಕಿರಿ, ಯಾವ ಕೆಲಸ ಮೇಲೆ ಆಸಕ್ತಿ ಇಲ್ಲ, ಕಣ್ಮುಚ್ಕೊಂಡೇ ಕೂತಿರ್ಬೇಕು, ಕಣ್ಮುಚ್ಕೊಂಡು ಮಲ್ಕೊಂಡಿರಬೇಕು, ಯಾವಾಗಲೂ ಮಲಗಿರಬೇಕು. ಹೀಗೆ ತಿಂದೆ ಊಟ ಮಾಡದೆ ಅವನು ಹಂಗೆ ಕೊರಗಿ ಸತ್ತೋಬೇಕು. ನೀವು ಎಂಥ ಸ್ಲೋ ಪಾಯ್ಸನ್ ಇದು. ಮನೆ ಸೊಸೆ ಆಸ್ತಿಗೋಸ್ಕರ ಅವನ ಸಾಯಿಸ್ಬಿಟ್ಟು ಅವನ ಭಾಗದ ಆಸ್ತಿ ಇಲ್ಲ ನನ್ನ ಮಕ್ಕಳಿಗೆ, ನನ್ನ ಗಂಡನಿಗೆ ಬರಬೇಕು. ಆಯಿತು, ಅವನು ಸತ್ತೋದ, ಅವನ ಆಸ್ತಿಯಲ್ಲಿ ನಿಮ್ಮ ಗಂಡನ ಮಕ್ಳಿಗೆ ಬಂತು. ನೀವು 500 ವರ್ಷ ಇರ್ತೀರಾ? ಇಲ್ಲ. ನೀವೊಂದು 1000 ವರ್ಷ ಇರೋದಾದರೆ ಎಲ್ಲರೂ ಸಾಯಿಸ್ಬಿಟ್ಟು ಇಡೀ ಎಲ್ಲರೂ ಆಸ್ತಿ ನೀವೇ ಅನುಭವಿಸಿ. ನಿಮ್ಗೆ ಯಾವಾಗ ಸಾವು ಬರುತ್ತೋ ಗೊತ್ತಿಲ್ಲ. ನೋಡಿ, ಮನೆ ಸೊಸೆ, ಆ ಸೊಸೆ ತಾಯಿ ಇಬ್ಬರು ಸೇರಿಸ್ಕೊಂಡು ಆ ಹುಡುಗನ ಮಾಟಮಂತ್ರ ಮಾಡಿ ರಕ್ತ ಕಾಟೇರಿ ಪ್ರಯೋಗ ಮಾಡಿ ಅನ್ನಭಂಗ ಪ್ರಯೋಗ ದೋಷ ನಡೆದೋಗಿದೆ. ಆದ್ದರಿಂದ ಈ ಥರದ ಎಷ್ಟೋ ಜನಕ್ಕೆ ಈ ಸಮಸ್ಯೆ ಇದೆ. ಯಾರಿಗೆ ಊಟದಲ್ಲಿ ಮದ್ದಾಕಿದ್ರೆ, ಊಟದಲ್ಲಿ ಮಾಟಮಂತ್ರ ಮಾಡಿಸಿ ತಿನ್ನಿಸ್ಬಿಟ್ಟಿದ್ರೆ, ಯಾರಿಗೆ ಅನ್ನ ತಿನ್ನುವ ಕಣ್ದೃಷ್ಟಿ ಆಗಿದ್ದರೆ, ಯಾರಿಗೆ ಅನ್ನನೇ ಅಲರ್ಜಿ ಆಗಿದ್ದರೆ, ಊಟನೇ ಮಾಡ್ತಿಲ್ಲ ಅಂದರೆ, ಅನ್ನಪೂರ್ಣೇಶ್ವರಿ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ. ಇದು ಕಾಮಾಖ್ಯ ತಂತ್ರಸಾರ ಒಂದು ಕಡೆ ಬರ್ತದೆ. ಇದು ಅನ್ನಪೂರ್ಣೇಶ್ವರಿ ತಂತ್ರ ಅಂತೇಳಿ ಕಾಮಾಖ್ಯ ತಂತ್ರಸಾರದಲ್ಲಿ ಅನ್ನಪೂರ್ಣೇಶ್ವರಿ ಸಬ್ ಡಿವಿಷನ್, ಒಂದು ಡಿಪಾರ್ಟ್ಮೆಂಟ್.
ಅದರಲ್ಲಿ ಈ ಒಂದು ತಂತ್ರ ಪ್ರಯೋಗ ಮಂತ್ರ ಪ್ರಯೋಗ ಹೇಳ್ತಾರೆ. ಏನು ಮಾಡೋದು? ಯಾರ ಮೇಲೆ ಅನ್ನ ಕೆಂಪಾಗಿ ಕಾಣುತ್ತೋ, ಯಾರಿಗೆ ಅನ್ನ ತಿಂದ ತಕ್ಷಣ ವಾಂತಿ, ಅನ್ನ ತಿಂದ ತಕ್ಷಣ ಹೊಟ್ಟೆ ನುಲಿತ, ಮತ್ತು ಅನ್ನದ ವಾಸನೆ ಕಂಡ ತಕ್ಷಣ ತಲೆ ಸುತ್ತು, ಅನ್ನ ಎಲ್ಲರೂ ಊಟ ಮಾಡ್ತಿದ್ರೆ ಮದುವೆ ಮುಂಜಿ ಜಾತ್ರೆ ಮಾಡಿ ಅವ್ರಿಗೆಲ್ಲ ಕೆಂಪು ಕಾಣುವಂಥದ್ದು, ಮತ್ತು ಊಟದಲ್ಲಿ ಮದ್ದು ಹಾಕಿದರೆ ಮಾಟಮಂತ್ರ ತಂತ್ರ ಪ್ರಯೋಗ ಮಾಡಾಕ್ಬಿಟ್ಟಿದ್ರೆ ಅದಕ್ಕೆ ತದ್ವಿರುದ್ಧವಾದ ಪ್ರಯೋಗ ಏನಪ್ಪ ಅಂತಂದರೆ, ಒಂದು ಇಡೀ ಅಕ್ಕಿ ತೊಗೋಬೇಕು. ಒಂದು ಇಡೀ ಅಕ್ಕಿ ಒಂದು ತಟ್ಟೆಗೋ ಒಂದು ಪೇಪರ್ಗೋ ಒಂದು ಪಾತ್ರೆಗೋ ಹಾಕ್ಕೊಂಡು ಒಂದು ಇಡೀ ಅಕ್ಕಿ ತೊಗೊಂಡು ಈ ರೀತಿ ಕ್ಲೀನಾಗೆ ನಾನು ಹೇಳೋ ಮಂತ್ರನ ಒಂದು ಅರ್ಧ ಗಂಟೆ ಮಂತ್ರ ಹೇಳಬೇಕು. ಅಕ್ಕಿಗೆ ಅಭಿಮಂತ್ರಿಸ್ಬೇಕು. ಅಕ್ಕಿಗೆ ಮಂತ್ರಶಕ್ತಿಯನ್ನು ಪಾಸ್ ಮಾಡಬೇಕು. ಥೆರಪಿ ಆಗಬೇಕಿದೆ. ಏನು? ಓಂ ಗ್ಲೋಂ ಶ್ರೀಂ ಅನ್ನಂ ಮಹ ಅನ್ನಂ. ಇಲ್ಲಿ ಓಂ ಗ್ಲೋಂ ಶ್ರೀಂ, ಗ್ಲೋಂ ಗಣಪತಿ ಬೀಜ ಮಂತ್ರ, ಶ್ರೀಂ ಲಕ್ಷ್ಮಿ. ಓಂ ಗ್ಲೋಂ ಶ್ರೀಂ ಅನ್ನಂ ಮಹ ಅನ್ನಂ ಮೇ ದೇಹ ಅನ್ನಾಧಿಪತಯೇ ಮಮ ಅನ್ನಂ ಪ್ರದಾಪಯ ಸ್ವಾಹ. ನೀವು ಮೊದಲೇನು ಹೇಳಿದ್ರು ಅದು ರಿವರ್ಸಲ್ಲಿ ಹೇಳಬೇಕು. ಶ್ರೀಂ ಗ್ಲೋಂ ಓಂ ಅಂತೇಳಿ. ಇನ್ನೊಮ್ಮೆ ಹೇಳ್ತೀನಿ. ಇದು ಬಿಗಿನಿಂಗ್ ಮತ್ತು ಎಂಡಿಂಗ್ನಲ್ಲಿ ಬೀಜ ಮಂತ್ರ ಇದೆ. ಓಂ ಗ್ಲೋಂ ಶ್ರೀಂ ಅಂತಿದೆ, ಕೆಳಗಡೆ ರಿವರ್ಸ್ ಅದನ್ನೇ. ಇಲ್ಲಿ ಏನು ಹೇಳಿದ್ರು ಅದು ರಿವರ್ಸ್ ಹೇಳಬೇಕು. ಶ್ರೀಂ ಗ್ಲೋಂ ಓಂ ಅಂತೇಳಿ ರಿವರ್ಸ್ ಹೇಳಬೇಕು. ಇದ್ರ ಮಧ್ಯದಲ್ಲಿ ಅನ್ನಪೂರ್ಣೇಶ್ವರಿ ರಕ್ತಕಾಟೇರಿ ಮಂತ್ರಕ್ಕೆ ವಿಚಿತ್ರವಾದಂಥ ಮಂತ್ರ ಅದು, ಅದಕ್ಕೆ ವಿರುದ್ಧವಾದ ಮಂತ್ರ ಇದು. ಅಕ್ಕಿ ಕೈಲಿಟ್ಕೋಬೇಕು. ಓಂ ಗ್ಲೋಂ ಶ್ರೀಂ ಅನ್ನಂ ಮಹ ಅನ್ನಂ ಮೇ ದೇಹ ಅನ್ನಾಧಿಪತಯೇ ಮಮ ಅನ್ನಂ ಪ್ರದಾಪಯ ಸ್ವಾಹ. ಶ್ರೀಂ ಗ್ಲೋಂ ಓಂ ಓಂ ಗ್ಲೋಂ ಶ್ರೀಂ ಅನ್ನಂ ಮಹ ಅನ್ನಂ ಮೇ ದೇಹ ಅನ್ನಾಧಿಪತಯೇ ಮಮ ಅನ್ನಂ ಪ್ರದಾಪಯ ಸ್ವಾಹ. ಶ್ರೀಂ ಗ್ಲೋಂ ಓಂ ಓಂ ಗ್ಲೋಂ ಶ್ರೀಂ ಅನ್ನಂ ಮಹ ಅನ್ನಂ ಮೇ ದೇಹ ಅನ್ನಾಧಿಪತಯೇ ಮಮ ಅನ್ನಂ ಪ್ರದಾಪಯ ಸ್ವಾಹ. ಶ್ರೀಂ ಗ್ಲೋಂ ಓಂ ಓಂ ಗ್ಲೋಂ ಶ್ರೀಂ ಅನ್ನಂ ಮಹ ಅನ್ನಂ ಮೇ ದೇಹ ಅನ್ನಾಧಿಪತಯೇ ಮಮ ಅನ್ನಂ ಪ್ರದಾಪಯ ಸ್ವಾಹ. ಶ್ರೀಂ ಗ್ಲೋಂ ಓಂ ಅನ್ನೋ ಮಂತ್ರನ ಕಣ್ಮುಚ್ಕೊಂಡು ಒಂದು ಅರ್ಧ ಗಂಟೆ ಜಪ ಮಾಡಬೇಕು. ಮಾಡಿಬಿಟ್ಟು ಆ ಅಕ್ಕಿ ಅಭಿಮಂತ್ರಿಸಿದ್ದೀವಲ್ಲ ಅದು ಅರಿಯೋ ನದಿಗೆ ಬಿಟ್ಬಿಡ್ಬೇಕು. ಮೀನುಗಳು ಮೊಸಳೆಗಳು ಎಲ್ಲ ತಿನ್ನಬೇಕು. ಆಗ ಅದೆಂಥ ಅನ್ನ ತಿನ್ನಕ್ಕೆ ಆಗದೇ ಇದ್ದವನು ಕೂಡ ಕೆ ಜಿಗಟ್ಟಲೆ ಅನ್ನ ತಿನ್ನೋ ಶಕ್ತಿ ಬರ್ತದೆ. ಇದು ಮಕ್ಳಿಗೂ ಮಾಡ್ಬೋದು. ಕೆಲವು ಮಕ್ಕಳು ಅನ್ನ ತಿನ್ನೋದಿಲ್ಲ. ಅನ್ನ ಅಂದ ತಕ್ಷಣ ಓಡೋಗ್ಬಿಡ್ತವೆ. ಅನ್ನ ಅಂದರೆ ಅಳ್ತವೆ. ಅನ್ನ ಅಂದರೆ ಮುಟ್ಟಕ್ಕೆ ಬಿಡೋದಿಲ್ಲ. ಅವ್ರಿಗೂ ಕೂಡ ಈ ಪ್ರಯೋಗ ಮಾಡಿಸ್ಬೇಕು. ಇದು ಮಾಡಿಸಿ ಆಮೇಲೆ ಇನ್ನೊಂದು ತಂತ್ರ, ಬಿಳಿ ಅನ್ನನ ಕೈಲಿಟ್ಕೊಂಡ್ಬಿಟ್ಟು ಒಂದು ಬಟ್ಲಲ್ಲೋ ಒಂದು ಕೈಲಿಟ್ಕೊಂಡು ಎಡಗೆಯಿಂದ ಈ ಮಂತ್ರ ಹೇಳಿ 21 ಸಲ ತಲೆಯಿಂದ ಪಾದ ಇಳಿ ತೆಗೆದುಬಿಟ್ರೆ ಸೂಕ್ಷ್ಮ ಮತ್ತು ಕಾರಣ ಶರೀರದಲ್ಲಿ ಆ ದೋಷ ಹೊರಟೋಗಿ ಆಮೇಲೆ ಅನ್ನ ಬಿಟ್ಟೇ ಇರೋದಿಲ್ಲ. ಆ ರೀತಿ ಅನ್ನಕ್ಕೂ ಅವನಿಗೆ ಸಂಪರ್ಕ ಬಂದ್ಬಿಡುತ್ತೆ. ಇದು ಅನ್ನಪೂರ್ಣೇಶ್ವರಿ ಮಂತ್ರ. ಇದು ಕಾಮಾಖ್ಯ ತಂತ್ರ ಸಾಧಲ್ಲಿ ಬರುತ್ತೆ. ಯಾರು ಬರೆದಿಟ್ಟರು ಗೊತ್ತಿಲ್ಲ. ಇದು ಭಾಳ ಅದಕ್ಕೆ ಅನ್ನಭಂಗ ಪ್ರಯೋಗ, ರಕ್ತಕಾಟೇರಿ ಪ್ರಯೋಗ. ಯಾರ ಮಕ್ಕಳಿಗೆ ದೃಷ್ಟಿದೋಷ ಅನ್ನ ತಿನ್ನೋದಿಲ್ಲ, ಯಾರು ಮದ್ದಾಕಿದ್ರೆ ಊಟದಲ್ಲಿ ನಾನು ಹೇಳಿದಂಥ ಸಿಂಪ್ಟಮ್ಸ್ ಯಾರಿಗಿದೆಯೋ ಅವರು ಈ ಒಂದು ಮಂತ್ರ ತಂತ್ರ ಮಾಡಬೇಕು. ನಿಮಗೆ ಗುಣ ಆಗೋವರೆಗೂ ಮಾಡ್ತಿರ್ಬೇಕು. ಎಲ್ಲಿವರೆಗೂ ಮಾಡಬೇಕು ಅಂತ ಪ್ರಶ್ನೆ ಬರ್ಬೋದು ನಿಮಗೆ. ಇದು ಅನ್ನ ತಿನ್ನೋ ಲೆವೆಲ್ಗೆ ಬಂತ ಕ್ಯೂರ್ ಆಯಿತು ಅಂತ. ಯಾವ ಮೆಡಿಕಲ್ ಸೈನ್ಸ್ಗೂ ಚಾಲೆಂಜ್ ಮಾಡ್ತೀನಿ. ಇದಕ್ಕೆ ಔಷಧಿ ಇಲ್ಲ, ಇಂಜೆಕ್ಷನ್ ಇಲ್ಲ, ಟಾನಿಕ್ ಇಲ್ಲ, ಯಾವುದೇ ಥೆರಪಿ ಇಲ್ಲ. ವಿಜ್ಞಾನ ಒಂದು ಲಿಮಿಟ್ ಇದೆ. ವಿಜ್ಞಾನಕ್ಕೂ ಮೀರಿದಂಥದ್ದು ಅಗೋಚರ ಶಕ್ತಿ ಇದೇ ಮಂತ್ರ ಯಂತ್ರ ತಂತ್ರಗಳು. ಇದನ್ನು ಮಾಡಿದ್ದೆ ಆದರೆ ಬಹುಶಃ ರಕ್ತಕಾಟೇರಿ ಪ್ರಯೋಗದಿಂದ ಆಗಿದಂಥ ಅನ್ನಭಂಗ ಪ್ರಯೋಗ ದೋಷ ಇವೆಲ್ಲ ನಿವಾರಣೆ. ಇದರಲ್ಲಿ ಇನ್ನೊಂದಿದೆ, ಉಚ್ಚಿಷ್ಟ ಚಂಡಾಳಿ ಪ್ರಯೋಗ ಅಂತೇಳಿ. ಉಚ್ಚಿಷ್ಟ ಚಂಡಾಳಿ ಪ್ರಯೋಗದಲ್ಲೂ ಕೂಡ ಮಾಡ್ತಾರೆ. ಆದ್ದರಿಂದ ಈ ಒಂದು ಸಮಸ್ಯೆಗೆ ವಿಜ್ಞಾನದಲ್ಲಿ ಪರಿಹಾರ ಇಲ್ಲ. ಎಷ್ಟೇ ಸೈನ್ಸ್ ಮುಂದುವರೆದ್ರೂ ಕೂಡ ಅನ್ನ ತಿನ್ನಕ್ಕೆ ಯಾರೂ ಔಷಧಿ ಕೊಡೋಕ್ಕಾಗೋದಿಲ್ಲ. ತಿಂತು ಅಂದರೆ ಅದು ಪ್ರಾಣ ಹೊಟ್ಟೋಗ್ಬಿಡುತ್ತೆ. ಆ ಲೆವೆಲ್ಗೆ ಇಟ್ಟಿರ್ತಾರೆ ಇದು. ಅದರಿಂದ ಇದನ್ನು ಮಾಡಿ ನೋಡಿ. ಇದನ್ನು ಮಾಡ್ತಾ ಮಾಡ್ತಾ ಬಹುಶಃ ನಿಮಗೆ ಒಂದು ಒಳ್ಳೆ ಅನುಭವ ಆಗುತ್ತೆ. ಯಾರು ಈ ರೀತಿ ಪ್ರಯೋಗ ಮಾಡಿದ್ರೆ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ ಕನಸಲ್ಲಿ. ಸ್ವಂತ ಅದಕ್ಕೇನೆ ಮಾಡಿದೆ ಅಂತ ಹುಡುಗಂಗೆ ಗೊತ್ತಾಯಿತು. ಕೊನೆಗೆ ಆ ಹುಡುಗ
ಅಣ್ಣನ ಭಾಳ ಹಾಳಾಗತ್ತೆ ಅಂತೇಳಿ ತಾನೇ ಸ್ವತಃ ಹೊರಗಡೆ ಮನೆಯಿಂದ ಹೊರಗೆ ಬಂದು ತಾನೇ ಬೇರೆ ಕಡೆ ಇದ್ದು ಇನ್ನೊಂದು ಹುಡುಗಿ ಲವ್ ಮಾಡಿ ಮದುವೆ ಮಾಡಿಕೊಂಡು ಇದ್ದಾನೆ. ಕೊನೆಗೆ ಅದಕ್ಕೆ ಏನು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಈಗ ಅದಕ್ಕೆಗೆ ಅನ್ನ ತಿನ್ನೋಕ್ಕಾಗ್ತಿಲ್ಲ. ಇದು ಮಂತ್ರ ರಿವರ್ಸ್ ಆಯಿತು. ಮಾಡಿದುಣ್ಣು ಮಾರೆ. ಅದಕ್ಕೆ ನಮ್ಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಬಾರ್ದು, ಒಳ್ಳೇದು ಕೊಡೋಕ್ಕಾಗಲಿಲ್ಲ ಅಂದರೆ ಮಾಟ ಮಂತ್ರ ಮಾಡಬಾರ್ದು. ಯಾಕೆ ನಾವು ಯಾರೂ 100 ವರ್ಷ ಬದುಕೋದಿಲ್ಲ ಭೂಮಿ ಮೇಲೆ. ಮಾಟ ಮಾಡಲಿ, ಮಾಡದೇ ಇರಲಿ, ಕೊಡದೇ ಇರಲಿ, ಸಿಗದೇ ಇರಲಿ, ನಮ್ಮ ಲೈಫ್ ಇಷ್ಟೇ ಅಂತ ಅದು ಆದ ತಕ್ಷಣ ಪ್ರಾಣ ಬಿಡಬೇಕು. ಅದಕ್ಕೆ ಪ್ರಾಣ ಬಿಟ್ಟು ಹೋಗುವಂಥ ಈ ದೇಹಕ್ಕೆ ಈ ಮಾಟ ಮಂತ್ರ ತಂತ್ರ ದ್ವೇಷ ಅಸೂಯೆ ಮಾಡಬಾರ್ದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ ಯಾವಾಗಲೂ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರು www.lakshmisrinivas.in ಅಂತ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವು ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ನಿಮ್ಮ ಜಾತಕ ಇದ್ದರೆ ಜಾತಕ ತೊಗೊಂಬನ್ನಿ. ಅಕಸ್ಮಾತ್ ಇಲ್ಲ ಏನೂ ಮಾಡೋಕ್ಕಾಗಲ್ಲ. ಮತ್ತು ಈ ಲಕ್ವ, ಕ್ಯಾನ್ಸರು, ಪಿಟ್ಸು, ಕ್ಷಯ ಈ ಥರದ ಕೆಲವು ರೋಗಗಳಿರ್ತದೆ. ಅದನ್ನು ತೋರಿಸಿರ್ತೀರಿ ಡಾಕ್ಟ್ರುಗಳೆಲ್ಲ. ಆ ಮೆಡಿಕಲ್ ರಿಪೋರ್ಟ್ ತೊಗೊಂಡು ಬಂದರೆ ಅದು ನೋಡಿ ಮೆಡಿಕಲ್ ಔಷಧಿ ಪ್ರಕಾರ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆಲ್ಲ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.